ಒಂದು ಕಾಲದಲ್ಲಿ ಪ್ರತಿದಿನ ನದಿಯ ದಂಡೆಯಲ್ಲಿ ಕೂತು ನಿಮಗೆ ಏನು ಬೇಕಾದರೂ ಸಿಗುತ್ತದೆ, ನಿಮಗೆ ಏನು ಬೇಕಾದರೂ ಸಿಗುತ್ತದೆ ಎಂದು ಕೂಗುತ್ತಿದ್ದ ಒಬ್ಬ ಸಂತನಿದ್ದ. ಅಲ್ಲಿ ಹಾದು ಹೋಗುವ ಜನರು ಈ ಸಂತ ಹುಚ್ಚ ಎಂದುಕೊಂಡು ಅವನ ಮಾತಿಗೆ ಹೆಚ್ಚಿನ ಗಮನ ಕೊಡುತ್ತಿರಲಿಲ್ಲ. ಒಂದು ದಿನ ಎಂದಿನಂತೆ ಸಂತನು ಕೂಗುತ್ತಿದ್ದ. ಆಗ ಒಂದು ಯುವಕ ಅಲ್ಲಿ ಹಾದು ಹೋದ. ಅವನು ತನ್ನ ಜೀವನದಲ್ಲಿ ಯಶಸ್ಸು ಕಾಣದೆ ದುಃಖಿತನಾಗಿದ್ದ. ಸಂತನ ಮಾತು ಕೇಳಿ ಅವನು ಬಳಿಗೆ ಬಂದು ಕೇಳಿದ, ಸ್ವಾಮಿ, ನೀವು ಹೇಳುವಂತೆ ನಮಗೆ ಬೇಕಾದುದೆಲ್ಲ ಸಿಗುತ್ತದೆಯೇ? ಹಾಗಾದರೆ ನನಗೆ ಬೇಕಾದುದನ್ನು ಕೊಡಬಹುದೇ ಎಂದು ಕೇಳಿದ. ಸಂತನು ನಗುತ್ತಾ, ಹೌದು ಮಗನೇ, ನಿನಗೆ ಬೇಕಾದುದನ್ನು ನಾನೇ ಕೊಡುತ್ತೇನೆ. ಆದರೆ ನನ್ನ ಮಾತನ್ನು ಕೇಳಬೇಕಾಗಿದೆ. ಮೊದಲು ಹೇಳು, ನಿನ್ನ ಬಯಕೆ ಏನು ಎಂದು ಸಂತನು ಕೇಳಿದ. ಆಗ ಯುವಕನು ಹೇಳಿದ, ಸ್ವಾಮಿ, ನನಗೆ ಒಂದೇ ಒಂದು ಆಸೆ. ನಾನು ಶ್ರೀಮಂತನಾಗಬೇಕು, ವಜ್ರ ಮತ್ತು ಮುತ್ತಿನ ದೊಡ್ಡ ವ್ಯಾಪಾರಿಯಾಗಬೇಕು. ಯುವಕನ ಆಸೆಯನ್ನು ನೋಡಿ ಸಂತನು ಹರ್ಷದಿಂದ ಹೇಳಿದ, ಸರಿ ಮಗನೇ, ನಿನ್ನ ಆಶೆ ನಿಶ್ಚಯವಾಗಿಯೂ ನೆರವೇರುತ್ತದೆ. ನಾನು ನಿನಗೆ ಒಂದು ವಜ್ರ ಮತ್ತು ಒಂದು ಮುತ್ತನ್ನು ಕೊಡುತ್ತೇನೆ. ಅವುಗಳಿಂದ ನೀನು ನಿನಗೆ ಬೇಕಾದಷ್ಟು ವಜ್ರ ಮತ್ತು ಮುತ್ತುಗಳನ್ನು ಸೃಷ್ಟಿಸಬಹುದು. ಹೀಗೆ ಹೇಳಿ ಸಂತನು ಯುವಕನ ಒಂದು ಕೈ ಮೇಲೆ ತನ್ನ ಕೈ ಇಟ್ಟು ಹೇಳಿದ, ಮಗನೇ, ನಾನು ನಿನಗೆ ಲೋಕದಲ್ಲೇ ಅಮೂಲ್ಯವಾದ ವಜ್ರವನ್ನು ಕೊಡುತ್ತಿದ್ದೇನೆ. ಜನರು ಇದನ್ನು ಕಾಲ ಎಂದು ಕರೆಯುತ್ತಾರೆ. ಈ ವಜ್ರವನ್ನು ಬಲವಾಗಿ ಹಿಡಿದುಕೋ. ಇದನ್ನು ಕಳೆದುಕೊಂಡರೆ ಮತ್ತೆ ಸಿಗುವುದಿಲ್ಲ. ಇದರಿಂದ ನೀನು ಜೀವನದಲ್ಲಿ ಬೇಕಾದಷ್ಟು ವಜ್ರಗಳನ್ನು ಸೃಷ್ಟಿಸಬಹುದು. ಯುವಕನು ಆಲೋಚನೆಯಲ್ಲಿ ಮುಳುಗಿದ. ಮತ್ತೆ ಸಂತನು ಯುವಕನ ಮತ್ತೊಂದು ಕರದಲ್ಲಿ ಏನೋ ಇಟ್ಟು ಹೇಳಿದ, ಮಗನೇ, ಇದನ್ನು ತೆಗೆದುಕೋ. ಇದು ಲೋಕದ ಎರಡನೇ ಅಮೂಲ್ಯ ಮುತ್ತು, ಸಹನೆ. ನೀನು ಸಮಯ ಕೊಟ್ಟರೂ ಫಲ ಕಾಣದಾಗ ಈ ಮುತ್ತನ್ನು ಬಳಸಬೇಕು. ಸಹನೆಯ ಮುತ್ತು ಯಾರಿಗಿದೆಯೋ ಅವರಿಗೆ ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯ. ಯುವಕನು ಸಂತನ ಮಾತುಗಳನ್ನು ಮನಸ್ಸಿನಲ್ಲಿ ಆಳವಾಗಿ ಧ್ಯಾನಿಸಿ ಮಹಾಪಾಠ ಕಲಿತ. ಕಾಲ ಮತ್ತು ಸಹನೆ ಲೋಕದ ಅತ್ಯಮೂಲ್ಯ ರತ್ನಗಳು ಎಂಬುದನ್ನು ತಿಳುಕೊಂಡ. ಅವನು ಸಂತನ ಬಳಿಯಿಂದ ಹೊರಟ ನಂತರ ನಗರದಲ್ಲಿರುವ ಒಬ್ಬ ಪ್ರಸಿದ್ಧ ವಜ್ರ ವ್ಯಾಪಾರಿಯೊಂದಿಗೆ ಕೆಲಸ ಆರಂಭಿಸಿದ. ತನ್ನ ಸಮಯವನ್ನು ಸರಿಯಾಗಿ ಬಳಸಿ ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ಸಹನೆಯೊಂದಿಗೆ ವ್ಯವಹಾರ ಕಲಿತುಕೊಂಡ. ಮುಂದಿನ ದಿನಗಳಲ್ಲಿ ಅವನೇ ಒಬ್ಬ ಮಹಾನ್ ವಜ್ರ ಮತ್ತು ಮುತ್ತಿನ ವ್ಯಾಪಾರಿಯಾದ. ಸ್ನೇಹಿತರೆ, ಈ ಕಥೆ ನಮಗೆ ಒಂದು ಮಹತ್ವದ ಸತ್ಯವನ್ನು ಕಲಿಸುತ್ತದೆ. ಕಾಲ ಮತ್ತು ಸಹನೆ ನಮ್ಮಲ್ಲಿ ಇರುವ ಅತ್ಯಂತ ಶಕ್ತಿಶಾಲಿ ರತ್ನಗಳು. ಆದರೆ ನಾವು ಇದನ್ನು ಸಾಮಾನ್ಯವಾಗಿ ಗಮನಿಸದೇ ಬಿಡುತ್ತೇವೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕನಸುಗಳಿವೆ. ಜೀವನದಲ್ಲಿ ಯಶಸ್ವಿಯಾಗಲು, ಸಂಪತ್ತು ನಿರ್ಮಿಸಲು ಮತ್ತು ಅರ್ಥಪೂರ್ಣವಾದುದನ್ನು ಸೃಷ್ಟಿಸಲು. ಆದರೆ ಅನೇಕರು ಸರಿಯಾದ ಸಮಯಕ್ಕೆ ಕಾಯುತ್ತಾ ಕಾಲವನ್ನು ವ್ಯರ್ಥ ಮಾಡುತ್ತಾರೆ ಅಥವಾ ತಕ್ಷಣ ಫಲ ಸಿಗದಿದ್ದರೆ ಕೈಬಿಡುತ್ತಾರೆ. ಅಲ್ಲಿ ಹೆಚ್ಚಿನವರು ಸೋಲು ಕಾಣುತ್ತಾರೆ. ಕಾಲವನ್ನು ವ್ಯರ್ಥ ಮಾಡುವುದರಿಂದ ಅಥವಾ ಸಹನೆಯನ್ನು ಕಳೆದುಕೊಳ್ಳುವುದರಿಂದ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ನಾವು ಶೀಘ್ರ ಯಶಸ್ಸಿನ ಗವಿಯಲ್ಲೋ ಅದೃಷ್ಟದ ಅದ್ಭುತವನ್ನೋ ನಿರೀಕ್ಷಿಸುತ್ತೇವೆ. ಆದರೆ ನಿಜವಾದ ಯಶಸ್ಸು ತಮ್ಮ ಕಾಲದ ಮೌಲ್ಯವನ್ನು ಗೊತ್ತಿಟ್ಟುಕೊಂಡು ಸಹನೆಯೊಂದಿಗೆ ಪ್ರಯತ್ನ ಮಾಡುವವರಿಗೆ ಮಾತ್ರ ಸಿಗುತ್ತದೆ. ಕಾಲ ಒಂದು ಸಲ ಕಳೆದು ಹೋದರೆ ಅದು ಮರಳಿ ಬರುವುದಿಲ್ಲ. ಸಹನೆ ಫಲ ತಕ್ಷಣ ಕಾಣದಿದ್ದರೂ ಸ್ಥಿರವಾಗಿ, ಶಾಂತವಾಗಿ ಮುಂದುವರಿಯುವ ಶಕ್ತಿ. ಈ ಎರಡೂ ಸೇರಿ ಯಶಸ್ಸಿನ ನಿಜವಾದ ಆಧಾರ. ಈಗಿನ ಜಗತ್ತು ತಕ್ಷಣ ಫಲ, ತ್ವರಿತ ಉತ್ತರಗಳು, ಆಕರ್ಷಣೆಗಳು ತುಂಬಿದದ್ದು. ಆದರೂ ಕಾಲ ಮತ್ತು ಸಹನೆಯ ಮೌಲ್ಯ ಅರಿತವರು ಯಾವಾಗಲೂ ಇತರರಿಗಿಂತ ಮುಂದೆ ಇರುತ್ತಾರೆ. ಅದಕ್ಕಾಗಿ ನಿನ್ನ ಕನಸನ್ನು ಬಿಟ್ಟು ಬಿಡಬೇಡ. ಪ್ರತಿದಿನ ನಿನ್ನ ಶ್ರೇಷ್ಠತೆಯನ್ನು ಕೊಡು. ಬೇಗನೆ ಫಲಕ್ಕಾಗಿ ಆತುರಿಯಬೇಡ, ಹಾಗೇ ನಿರಾಸೆಯಿಂದ ಕೈಬಿಡಬೇಡ. ನಿರಂತರ ಪರಿಶ್ರಮ, ಸರಿಯಾದ ಸಮಯ ಬಳಕೆ, ಅಚಲ ಸಹನೆ ಇವುಗಳಿಂದ ಖಚಿತ ಯಶಸ್ಸು ಸಿಗುತ್ತದೆ. ಕಾಲ ಮತ್ತು ಸಹನೆ ಎಂಬ ಈ ಎರಡು ಅಮೂಲ್ಯ ರತ್ನಗಳನ್ನು ಮುತ್ತಿನಂತೆ ಹಿಡಿದಿಟ್ಟುಕೋ. ಈ ಜಗತ್ತಿನಲ್ಲಿ ನೀನು ಸಾಧಿಸದಂತಹುದು ಏನೂ ಇಲ್ಲ.